ದೇಶದಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಮಾತನಾಡೋಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಪ್ರಶ್ನೆ ಮಾಡಬೇಕು ಅಂತಲೂ ಬಂದಾಗ ಕೆದಕೋಕೆ ಹಲವಾರು ಪ್ರಸಂಗಗಳಿದ್ದಾವೆ. ಅದೆಲ್ಲ ಬಿಟ್ಟು ಹೋಗಿ ಬಂದು ಹಿಂದೂ ಮುಸ್ಲಿಂ ಹಿಂದೂ ಅಂತ ಯಾಕೆ ಆಗ್ತಾ ಇದೆ ಅಂದರೆ ಕೆಲ ಕಿಡಿಗೇಡಿಗಳು ಹೊತ್ತಿಸುವ ಸ್ಟೇಟ್ಮೆಂಟ್ಗೆ ಅಥವಾ ಕೆಲ ಕಿಡಿಗೇಡಿಗಳು ಕೊಡುವಂತಹ ಸ್ಟೇಟ್ಮೆಂಟ್ನಿಂದ ಅಂತ. ಕೇರಳದ UDF ಅನ್ನುವ ಪಾರ್ಟಿ ಕೇರಳವನ್ನು ಏನಂತಾರೆ ಹೇಳಿ, ದೇವರ ನಾಡು ಅಂತ ಕರೀತಾರೆ. ಅಲ್ಲಿ ಸುಪ್ರಭಾತ ಹಾಕಿದ್ರು ಕೂಡ ಆ ದೇವಸ್ಥಾನದ ಒಳಗೆ ಅದು ಕೇಳಿಸ್ಕೋಬೇಕು, ದೇವಸ್ಥಾನದ ಕಾಂಪೌಂಡಿಂದ ಹೊರಗೆ ಬರಕೂಡ್ದು ಅಂತ ಹೇಳೋದ್ರ ಮುಖಾಂತರ UDFಗೆ ಒಳ್ಳೇದಾಗಲಿ ಅಂದ್ಕೊಂಡು ಘೋಷಣೆ ಕೂತ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಬರ್ತಾ ಇದೆ ದೇಶ, ಎಲ್ಲಿಗೆ ಬರ್ತಾ ಇದೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳು? ಅಕ್ಕಪಕ್ಕದ ರಾಜ್ಯ ಅಂತ ಯಾಕೆ ಹೇಳೋಣ, ನಮ್ಮಲ್ಲೇ ಬೇಕಾದಷ್ಟು ದೊಂಬಿ ಗಲಾಟೆ ಆಯ್ತಲ್ಲ, ಇದೇ ಧರ್ಮದ ವಿಚಾರ ಅಂತ ಬಂದಾಗ. ಹಾಗಾದ್ರೆ ಸುಪ್ರಭಾತ ಹಾಕಬಾರ್ದು ಅಂದ ತಕ್ಷಣ ಒಂದು ವಾಯ್ಸ್ ರೇಸ್ ಆಗುತ್ತೆ, ಏನು ಆಜಾನು ಹಾಕಬಾರ್ದಲ್ವಾ, ಆಜಾನು ಮೈಕಲ್ ಕೇಳಬಾರ್ದಲ್ವಾ ಅನ್ನುವಂತಹ ಚರ್ಚೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ.